ಹೆಚ್ಚುತ್ತಿರುವ ನಕಲಿ ಖಾಸಗಿ ಶಾಲೆಗಳು, ಅನಧಿಕೃತ ಕೋಚಿಂಗ್ ಸೆಂಟರ್, ವಸತಿ ಮನೆ, ಪಾಠದಳ ಹಾವಳಿ, ಅನಧಿಕೃತ ಟ್ಯೂಷನ್ ಸೆಂಟರ್ ಹಾವಳಿ ಇವಕ್ಕೆಲ್ಲ ಕಡಿವಾಣ ಇಲ್ಲವೇ? ನಾವು ಸಹ ಹಲವಾರು ಬಾರಿ ಅಧಿಕಾರಿಗಳಿಗೆ ಪತ್ರ ಸಲ್ಲಿಸಿದ್ರು ಹಾವಳಿ ತಪ್ಪಿಲ್ಲ. ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಯಾಕೆ ಹಿಂದೇಟು? ಇಲಾಖೆ ಅಧಿಕಾರಿಗಳೇ ಶಾಮೀಲಾಗಿರುವ ಶಂಕೆ. ಈಗಲಾದರೂ ಎಚ್ಚೆತ್ತುಕೊಳ್ಳುವವರೇ ಬಾಬರಕೋಟೆಯ ಉಪ ನಿರ್ದೇಶಕರು ಹಾಗೂ ಮುಂದೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಕಾದು ನೋಡಬೇಕು. ಸಿಗ್ತಲ್ಲಂದ್ರೆ ಹಂಗಪ್ಪ ಶಾಲಾ ದಾಖಲಾತಿನೇ ಇಲ್ಲಂದ್ರೆ ಇಲ್ಲ ಬನ್ಯಾದು ಯಾವ ವಿಷಯ ಕೊಟ್ಟ ಅವನಿಗೆ ಕರೆದು ಕೊಟ್ಟಿರೋ ಶಿಫಾರಸ್ ತಗೊಂಡು ಇದು ಇವ್ರ ಮೇಲೆ ಎಫ್ ತಾವು ಮಾಡ್ತಾರೆ ಮೇಡಮ್ ಇವರು ಕಂಪ್ಲೇಂಟ್ ಕೊಡ್ತಾರೆ ಎಫ್ ನೀ ಎಷ್ಟು ವರ್ಷದಿಂದ ನಿಮ್ಗೆ ಎಲ್ಲಿರ್ತೀನಿ ಇಲ್ಲಿ ಅಪ್ಪಿ ಎಲ್ಲಿರ್ತಿ ಈಗ ಅಲ್ಲೋ ಮಲ್ಕೊಳ್ಳೋದು ಊಟ ಎಲ್ಲಿ ಡೈಲಿ ಮನೆಗೆ ಹೋಗ್ತೀವಿ ಇಲ್ಲಿರೋರು ಎಷ್ಟು ಜನ ಇದ್ರಿ ಇಲ್ಲಿ ಎಷ್ಟು ಜನ ಇಲ್ಲೇ ಯಾವ ಬಸ್ತಿ ಇರ್ತೀರಿ? ಇಲ್ಲೇ ಮಸ್ತಿ ಡೈಲಿ ಮನೆಗೆ ಹೋಗ್ತಿ ಹಾಂ ಓಕೆ ಇಲ್ಲಿ ಯಾರು ಇರಲ್ಲ ರಾತ್ರಿ ಯಾರು ಇಲ್ಲ ಅಲಂಪುರಪೇಟೆ ಇದ್ರ ಬಗ್ಗೆ ನಾವು ಮೇಲಾಧಿಕಾರಿಗಳಿಗೆ ಇದು ಕೊಟ್ಟಿರಿ, ಅವರು ಆಕ್ಷನ್ ಮಾಡ್ತಾ ಇಲ್ರಿ ಮೇಡಮ್. ಪ್ರತಿ ಮೂರು ನೋಟಿಸ್ ಕೊಟ್ಟಿನಿ ಸರ್. ಅಲ್ರಿ ಮೇಡಮ್, ನನಗೆ ಒಂದು ಇಲ್ಲಿ ನೀವು ಅಧಿಕಾರಿ ಒಟ್ಟು ನೋಟಿಸ್ ಎಷ್ಟು ಕೊಡ್ಬೋದು ಅಂತ ಅವಕಾಶ ಇದೆ? 3 ಕೊಡ್ತೀವಿ ಸರ್. 3 ಕೊಟ್ರಿ, 3 ಕೊಟ್ರಿ. ಈಗ ನಿಮ್ಮ ಸಮಕ್ಷಮ ಈ ಸದ್ದಂತೂ 2 ಮಕ್ಕಳು ಇದ್ದಾರೆ. ಈ ನೋಟಿಸ್ ಕೊಟ್ಟರೆ ಮುಂದಿನ ಕ್ರಮ ಏನ್ ಮಾಡ್ತೀರಿ ನೀವೇ ಹೇಳಿ. ಈಗ ನಿಮ್ಮ ಶಾಲೆ ಮಕ್ಕಳಂತೂ ಪಕ್ಕ ಆಯ್ತಾ? ಈಗ ಹೆಡ್ ಮಾಸ್ಟರ್ಗೂ ಇದನ್ನ ಕೊಡ್ತೀನಿ ಸರ್, ಕಾರ್ಮಿಕ ನೋಟಿಸ್ ಕೊಡ್ತೀನಿ ಸರ್. CRP ಇನ್ನು ಎಷ್ಟು ನೋಟಿಸ್ ಕೊಡ್ತೀರಿ? ನನಗೆ ಇನ್ಕ್ರಿಮೆಂಟ್ ಕಟ್ ಮಾಡ್ತೀನಿ ಸರ್. ಅಲ್ಲ ಮೇಡಮ್ ಹಂಗಿಲ್ಲ, ಈಗ ಅವ್ರ ಸ್ಟೇಟ್ ಲೆವೆಲ್ ಇಶ್ಯೂ ಆಯ್ತು, ಪ್ರೂವ್ ಆಯ್ತದು. ಈಗ ಮೀಡಿಯಾದವರು ಇವ್ರು ಹೇಳಿದ್ರು ನಾನು DD5 ಅರ್ಜಿ ಕೊಟ್ಟಿದ್ರೆ, BR ಮೇಡಮ್ ಅರ್ಜಿ ಕೊಟ್ಟಿದ್ರೆ, DD5 ಇವರಿಗೆ ಮತ್ತೆ ಎನ್ಕ್ವೈರಿ ಮಾಡಂತ ಹೇಳಿದ್ದಾರೆ. ಎಷ್ಟು ಈಗ 4 ತಿಂಗಳಿಂದ ಕೊಡ್ತಾ ಇದ್ದೀನಿ ರೀ, 4 ತಿಂಗಳಿಂದ ಕೊಡ್ತಾ ಇದ್ದೀನಿ ರೀ. ಒಟ್ಟು ಎಷ್ಟು ಇದಾವಂತ ಏನಾದ್ರು ಗೊತ್ತಾ ನಿಮ್ಗೆ? ನಮ್ಗೆ ಓರಲ್ ಆಗಿ ಇದೆ ರೀ, ಅವ್ರಿಗೆ ಎನ್ಕ್ವೈರಿ ಮಾಡಿದ್ರ ಪ್ರಕಾರ ಅವ್ರಿಗೆ ರಿಪೋರ್ಟ್ನು ಬಂದಿದೆ ರೀ ಮೇಡಮ್ ಅವ್ರಿಗೆ. ಅವ್ರು ಆಕ್ಷನ್ ತೊಗೊಂಡಿಲ್ರಿ, ಏನು ಆಕ್ಷನ್ ತೊಗೊಂಡಿಲ್ಲ. ಇಲ್ಲ ಸರ್, ರಿಪೋರ್ಟ್ ಸರ್ ಬಂದ್ಮೇಲೆ ಅವರಿಗೆ ಅವಕಾಶ, ನಾವು ನ್ಯಾಚುರಲ್ ಜಸ್ಟಿಸ್ ಕೊಡ್ಬೇಕು ಅಂತ ಹೇಳಿ ಅದನ್ನು ಅವಕಾಶ ಕೊಟ್ಟು ಸರ್, ಅದು ಮೆಮೊ ಕೊಟ್ಟು ಎಲ್ಲಾ ಕ್ಲೋಸ್ ಮಾಡ್ರಿ ಅಂತ ಹೇಳಿ ಸರ್. ಪ್ರತಿ CRP ಇಂದ ದೃಢೀಕರಣ ತೊಂಬರಕ್ಕೆ ಹೇಳಿ ಸರ್. ನನ್ನ ವಲಯದೊಳಗ ಯಾವುದೇ ಕೋಚಿಂಗ್ ಸೆಂಟರ್, ಅನಧಿಕೃತ ಕೋಚಿಂಗ್ ಸೆಂಟರ್ ಯಾವ್ದು ಇಲ್ಲ ಅಂತ ಹೇಳಿ. ಎಷ್ಟು ದಿವಸ ಟೈಮ್ ಕೊಟ್ಟಿರೋದು? ಈಗ ಮೊನ್ನೆ ಅಲ್ಲ, ಯಾವ ಡೇಟಿಗೆ ನೋಟಿಸ್ ಇಶ್ಯೂ ಮಾಡಿರಿ, ಅಲ್ಲಿ ಎಷ್ಟು ನೋಟಿಸ್ ಆಗು, ಈಗ ಅದಕ್ಕೆ ಟೈಮ್ ಎಷ್ಟು ಕೊಟ್ಟಿದ್ರು, ಈಗ ಎಷ್ಟು ಟೈಮ್ ನಡೆಯಕತ್ತಿತ್ತು ನನಗೆ ಲೆಕ್ಕ. 1.2 ಆಮೇಲೆ ಧಾರವಾಡ ಕಮಿಷನ್